ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀ ಮಹಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ದಿನ ಭವಿಷ್ಯ 22/7/2026 ಬುಧವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಇರ್ತಕ್ಕಂಥದ್ದು ಬುಧವಾರ. ಸ್ವಾತಿ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮ ಮುಂದೆ ನೋಡೋಣ. ಅದಕ್ಕೆ ಮೊದಲು ಯಾವುದಾದ್ರು ಒಂದು ಕಾರ್ಯ ಮಾಡಬೇಕು, ಪ್ರಯಾಣ ಹೋಗಬೇಕು ಅನ್ನೋಂಥವ್ರಿಗೆ ರಾಹುಕಾಲದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ 12:30 2:02 ರಾಹುಕಾಲವಿರ್ತಕ್ಕಂಥದ್ದು. ಗುಳಿಗ ಕಾಲ ನೋಡಿದಾಗ 10:54 12:30 ಇರ್ತಕ್ಕಂಥದ್ದು. ಯಮಗಂಡ ಕಾಲ ನೋಡಿದಾಗ 7:42 9:18 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ ಸ್ವಾತಿ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಯೋಗವಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿತಕ್ಕಂಥ ಸಂದರ್ಭಗಳಿರ್ತದೆ. ಲಾಭವೂ ಆಗುತ್ತೆ, ಸಣ್ಣದಾಗಿ ಒಳ್ಳೆಯ ಕಡೆ ಉಳಿತಾಯವನ್ನೂ ಕೂಡ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳ ಜಯವನ್ನು ಸಾಧಿಸ್ತಕ್ಕಂಥದ್ದು. ಯಾವ ಕೆಲಸ ಕೈ ಹಾಕಿದ್ರೂ ಕೂಡ ಜಯ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳಿರ್ತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳು. ಕೌಟುಂಬಿಕವಾದಂಥ ಸಹಕಾರಗಳು ಸಿಗುವಂಥ ಲಕ್ಷಣಗಳಿರ್ತದೆ. ಆದರೆ ಬಾಧಕ ಸ್ಥಾನದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಮೋಸಕ್ಕೆ ಒಳಗಾಗಬಹುದು ಅಥವಾ ಬೇರೆಯವರನ್ನು ನಂಬಿ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಬರಬಹುದು. ಎಲ್ಲೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಅತೃಪ್ತಿಯ ವಾತಾವರಣವೋ ಅಥವಾ ದೃಷ್ಟಿದೋಷಗಳಾಗಿ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಂದರ್ಭ ಎಲ್ಲವೂ ಕೂಡ ಚೆನ್ನಾಗಿದ್ದಂಥದ್ದು ಇದಕ್ಕಿದ್ದಂಗೆ ಯಾಕೋ ಒತ್ತಡ ಕಲಹ ಕಿರಿಕಿರಿ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅದೇ ರೀತಿಯಲ್ಲಿ ರಾಹುವಿನ ಪ್ರಭಾವ ಬಾಧಕ ಸ್ಥಾನ ರಾಷ್ಟ್ರಾಧಿಪತಿ ಪ್ರಭಾವಕ್ಕೆ ಹೇಗೆ ಒಳಗಾಗಿದ್ದಾನೋ ಅದೇ ರೀತಿಯಲ್ಲಿ ಅಷ್ಟಮಾಧಿಪತಿ ಪ್ರಭಾವಕ್ಕೂ ಕೂಡ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಂತ್ರೋಪಕರಣಗಳಿಂದ, ವಾಹನಗಳಿಂದ, ಎಲೆಕ್ಟ್ರಾನಿಕ್ ಸಾಧನಗಳಿಂದ ತುಂಬ ಗಟ್ಟಿ ಕೆಲಸವನ್ನು ಮಾಡುವಂಥವರು, ಸ್ವಲ್ಪ ದೇಹದಣಿಸಿ ಕೆಲಸವನ್ನು ಮಾಡುವಂಥವ್ರು, ಗಣಿಗಾರಿಕೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಅಷ್ಟೇ. ಮಿಕ್ಕಿದ್ದಂಥ ರೀತಿಯಲ್ಲಿ ಆಕಸ್ಮಿಕವಾದಂಥ ಅವಘಡಗಳಿಂದ ಸಮಸ್ಯೆಗಳಾಗಬೇಕು ಬಿಟ್ಟರೆ ಎಲ್ಲವೂ ಕೂಡ ಸುಸೂತ್ರವೇ ಮೇಷರಾಶಿಗೆ ಸಂಬಂಧಪಟ್ಟಂತೆ. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ವೃಷಭ ರಾಶಿನವ್ರಿಗೆ ಸೇವಿಂಗ್ಸ್ ಅಂತೂ ಕೂಡ ಇರೋದಿಲ್ಲ. ಆದರೆ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಮಾನ ಸನ್ಮಾನಗಳು ಪ್ರಾಪ್ತಿಯಾಗುವಂಥದ್ದು. ಕೆಲಸ ಕಾರ್ಯಗಳು ತುಂಬ ಅಚ್ಚುಕಟ್ಟಾಗಿ ಆಗುವಂಥದ್ದು. ಉದ್ಯೋಗದ ಹುಡುಕಾಟ, ಸೇವಾ ವೃತ್ತಿಯ ಉದ್ಯೋಗ, ಕಂಪನಿಗಳಲ್ಲಿ ಗುತ್ತಿಗೆ ಕೆಲಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸಣ್ಣದಾಗಿ ಸ್ವಲ್ಪ ಸಕ್ಸಸ್ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಉಳಿತಾಯವಿರೋದಿಲ್ಲ. ಬರುವಂಥದ್ದು ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಾಗ್ತಕ್ಕಂಥದ್ದು. ನೋಡೋದಕ್ಕೆ ಆಳಲಂಕಾರ ಬಾಳ ಬಡುಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ನೋಡೋದಕ್ಕೆ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಬಟ್ ಒಳಗಡೆ ನೋಡಿದ್ರೆ ಟೊಳ್ಳು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳಾಗಬೇಕಂದ್ರೆ ಅಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಹೆಚ್ಚಿನದಾದಂಥ ಜವಾಬ್ದಾರಿ ಮತ್ತು ಒತ್ತಡಗಳು ಬೀಳುವಂಥ ಸಾಧ್ಯತೆಗಳು. ಪೂರ್ವಾರ್ಜಿತವಾಗಿ ಯಾವುದೋ ಬೇರೆಯವರಿಗೆ ಸಹಾಯವನ್ನು ಮಾಡಿದ್ದೀರಿ, ಅನುಕೂಲವನ್ನು ಮಾಡಿದ್ದೀರಿ ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸ್ಪಂದಿಸಿದ್ದೀರಿ ಎಂದಾಗ ಈಗ ಅದರ ಫಲಾಫಲಗಳು ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಿಡ್ನಿ ಸಂಬಂಧ ಸಮಸ್ಯೆ ಅಥವಾ ಆಹಾರ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ನೀರಿನ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಅಗ್ನಿಯ ಸಂಬಂಧಪಟ್ಟ ಸಮಸ್ಯೆ, ದೇಹದಲ್ಲಿ ಉಷ್ಣದ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಗುಪ್ತ ವಿಯಾದಿಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೀಡನೆಯನ್ನು ಕೊಡಬಹುದು. ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ದೇಹದ ಸಂಧಿ ಭಾಗದಲ್ಲಿ ಸ್ವಲ್ಪ ಸೋಂಕುಗಳು ಅನ್ನೋ ರೀತಿಯಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಂತ ವೃಷಭ ರಾಶಿ ನೋಡುವಂಥದ್ದು. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು
ಮಿಥುನ ರಾಶಿಗೆ ಸಂಬಂಧಪಟ್ಟಂತ ರೀತಿಯನ್ನು ನೋಡಿದಾಗ ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ಸ್ವಲ್ಪ ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಜನ್ಮಜಾತಕದಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಂತ ಅಂದ್ಬಿಟ್ಟು ಪ್ರಾಪ್ತಿ ಆಗೋದಿಲ್ವಾ ಅಂತಕ್ಕಂಥ ರೀತಿ ನೋಡಿದಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದ್ರಾಗೆ ನೀವು ಸೋಲಬಹುದು. ಅವಕಾಶಗಳು ಬರುತ್ತೆ, ಲಾಭ ಬರುತ್ತೆ. ಆದರೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರಿಗೆ ನಿಮ್ಮದೇ ಆದಂಥ ಕೆಲವೊಂದು ಆ ಥರದ ಪ್ರವೃತ್ತಿಗಳು ಸ್ವಲ್ಪ ಹಿನ್ನಡೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಬದಲಾವಣೆಯ ಆಲೋಚನೆಗಳು, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಆಲೋಚನೆಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು. ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥದ್ದು, ಸಾಲದ ಚಿಂತೆ, ಶತ್ರುಗಳ ಕಾಟ ಅಥವಾ ಸೇವಕರು ಅಂದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರ ಸಮಸ್ಯೆಗಳಿಂದ ಸ್ವಲ್ಪ ಆ ಒಂದು ಒತ್ತಡಗಳು ಹೆಚ್ಚಾಗಿ ನಿಮಗೆ ನಿದ್ರಾ ಭಂಗವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ಏನೇನೋ ನೆಗೆಟಿವ್ ಆಲೋಚನೆಗಳು ವಿಪರೀತವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತದೆ. ದಾಂಪತ್ಯ ಅಸೌಖ್ಯ ಅಂತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುವಂಥದ್ದು. ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶದಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು ಈ ಒಂದು ದಿವಸ ಮಿಥುನ ರಾಶಿಯವರಿಗೆ ಇರ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ಬಂದದ್ದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಕೊರತೆ ಆಗಬೇಕು, ಸಮಸ್ಯೆ ಆಗಬೇಕು ಅನ್ನೋದು ಬಿಟ್ಟರೆ ಅವಕಾಶಗಳಂತೂ ಬರುತ್ತೆ. ಅದನ್ನು ಉಪಯೋಗಿಸಿಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು. ರೇಷ್ಮೆಯ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಇದು ನೋಡಿದಾಗ ಕಟಕ ರಾಶಿಯವರಿಗೆ ಅಷ್ಟಮ ರಾಹು ತೊಂದರೆಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಇಲ್ಲ, ತೊಂದರೆಯನ್ನು ಕೊಡೋದಿಲ್ಲ ಅಷ್ಟಮ ರಾಹು ಅಂತಕ್ಕಂಥವ್ರು. ನಿಮಗೆ ಈ ಸಂದರ್ಭ ಅಥವಾ ಇವತ್ತಿನ ದಿವಸ ಲಾಭವನ್ನು ಕೊಡಬೇಕು, ಚೇತರಿಕೆಯಾಗಬೇಕು, ಅನುಕೂಲವಾಗಬೇಕು, ಒಂದು ರೀತಿಯಲ್ಲಿ ಹೆಸರು ಬರಬೇಕು, ಕೀರ್ತಿಗಳು ಬರಬೇಕು, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಬೇಕು, ಮಾಡಿದಂಥ ಕಾರ್ಯಕ್ಕೆ ತಕ್ಕನಾದಂಥ ಪ್ರತಿಫಲ ಸಿಗಬೇಕು, ಅಥವಾ ಅದಕ್ಕಿಂತಲೂ ಕೂಡ ನಿರೀಕ್ಷೆ 100 ಇಟ್ಟಿದ್ರೆ 120, 150, 100 ರೀತಿಯಾದಂಥ ಸ್ಥಿತಿ, ಒಂದು ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನದಾದಂಥ ಫಲ ನಿಮಗೆ ಸಿಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ಮಕ್ಕಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳು, ಉತ್ತಮವಾದಂಥ ಗೌರವವನ್ನು ಸಂಪಾದನೆ ಮಾಡತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡು ಬರುತ್ತದೆ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸಕರ ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಅನುಕೂಲವಾಗುತ್ತೆ. ಬಡ್ತಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಆಕಸ್ಮಿಕ ಲಾಭ, ಆಕಸ್ಮಿಕ ಧನಾಗಮನ, ಆಕಸ್ಮಿಕವಾಗಿ ಏನೋ ಪ್ರಶಂಸೆಗಳು ಬರತಕ್ಕಂಥದ್ದು, ಆಕಸ್ಮಿಕವಾಗಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳು, ಆರೋಗ್ಯದ ಸುಧಾರಣೆಯನ್ನು ಕಾಣತಕ್ಕಂಥದ್ದು, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶ, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಇವತ್ತಿನ ದಿವಸ ಕಟಕ ರಾಶಿಗೆ ಅದ್ಭುತವಾದಂಥ ಒಂದು ದಿವಸ. ರಾಹು ಅಷ್ಟಮದಲ್ಲಿದ್ರೂ ಕೂಡ ಅದ್ಭುತವಾದಂಥ ಫಲವನ್ನು ಕೊಟ್ಟೇ ಕೊಡ್ತಾನೆ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕುಲದೇವತೆಗೆ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಯೋಗಕಾರಕನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಭೂಮಿ ವ್ಯವಹಾರಗಳು ಅನುಕೂಲವಾಗಬೇಕು, ಸ್ಥಿರಾಸ್ತಿ ವ್ಯವಹಾರಗಳು ಅನುಕೂಲವಾಗಬೇಕು, ತಾಯಿಯ ಸಹಕಾರ ಸಿಗಬೇಕು, ವಾಹನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬದಲಾಗಬೇಕು, ಅದೃಷ್ಟ ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಒಂದು ರೀತಿಯಲ್ಲಿ ಹೇಗಿರುತ್ತೆ ಅದೃಷ್ಟ ಅಂದರೆ ಕೆಲಸ ಮಾಡದಿದ್ದರೂ ಕೂಡ ಕೆಲವರಿಗೆ ಪ್ರತಿಫಲಗಳು ಆಕಸ್ಮಿಕವಾಗಿ ಸಿಗುತ್ತಲ್ಲ, ಆ ರೀತಿಯಲ್ಲಿರುತ್ತೆ. ಯಾರೋ ಮಾಡ್ತಾರೆ, ನಿಮಗೆ ಫಲಾಫಲಗಳು ಪ್ರಾಪ್ತಿಯಾಗುವಂಥದ್ದು, ಹೆಸರು ಪ್ರಾಪ್ತಿಯಾಗ್ತಕ್ಕಂಥದ್ದು, ಗೌರವ ಪ್ರಾಪ್ತಿಯಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಆದರೆ ಲಾಭದ ಪ್ರಮಾಣ ಮಾತ್ರ ಸ್ವಲ್ಪ ಅಂದುಕೊಂಡಂಥ ರೀತಿಯಲ್ಲಿಲ್ಲ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳೆಲ್ಲವೂ ಕೂಡ ಸಿಗುತ್ತೆ. ಆದರೆ ಲಾಭದ ಪ್ರಮಾಣ ಅಂತಕ್ಕಂಥ ರೀತಿ ನೋಡಿದಾಗ ಅಷ್ಟೊಂದು ಇರೋದಿಲ್ಲ. ಖರ್ಚುಗಳು ಜಾಸ್ತಿ ಬರತಕ್ಕಂಥದ್ದು, ಉಳಿತಾಯ ಇಲ್ಲದೇ ಇರತಕ್ಕಂಥ ಸ್ಥಿತಿಯ ವಾತಾವರಣ, ಸಂಗಾತಿ ಆರೋಗ್ಯ ಹದಗೆಡ್ತಕ್ಕಂಥದ್ದು, ಮತ್ತೆ ದಾಂಪತ್ಯದಲ್ಲಿ ಅಷ್ಟೊಂದು ಸಾಮರಸ್ಯ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಎರಡನೇ ಮದುವೆ ಅಥವಾ ಎರಡನೇ ಸಂಬಂಧ ಅನ್ನೋ ರೀತಿಯಾದಂಥ ಪ್ರಯೋಗಗಳು ಅಲ್ಲಿ ಸ್ವಲ್ಪ ಸಮಸ್ಯೆಗಳಿಗೆ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರಬಹುದು. ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಸಂದರ್ಭಗಳು ಬರ್ತದೆ. ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯ ಫಲಗಳು, ದಾನ ಧರ್ಮ ಅಂತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಸ್ವಲ್ಪ ಈಗ ನಿಮಗೆ ವರದಾನವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಿಂಹರಾಶಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ನಿಂಬೆ ಹಣ್ಣಿನ ತುಪ್ಪದ ದೀಪವನ್ನು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ.
ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಯತ್ನ ಕಾರ್ಯಗಳು ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲದ ಸ್ಥಿತಿನಲ್ಲಿ ರಾಷ್ಟ್ರಾಧಿಪತಿ ಇರ್ತಾನೆ. ಹಂಗಾಗಿ ನಿಮಗೆ ಮಾಡಿದಂಥದ್ದು ಅಥವಾ ನಿಮಗೆ ತುಂಬಾ ಜ್ಞಾನ, ನಾಲೆಡ್ಜು, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡ್ತೀರಿ. ಬಟ್ ಇವತ್ತಿನ ದಿವಸ ನಿಮ್ಮದಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅಷ್ಟಮಾಧಿಪತಿ ಪ್ರಭಾವ, ಏನು ಮಾಡೋಕ್ಕೋದ್ರೂ ಏನೋ ವಿಘ್ನಗಳು ಬರ್ತದೆ, ತಡೆ ಬರತಕ್ಕಂಥ ಸಂದರ್ಭಗಳು, ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸಮಸ್ಯೆಗಳಾಗ್ತಕ್ಕಂಥ ಸ್ಥಿತಿ, ಉದ್ಯೋಗ ನಷ್ಟಗಳಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಏನೋ ಹೊಸದಾಗಿ ಬದಲಾವಣೆಗಳನ್ನು ಮಾಡೋದಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ದಾಂಪತ್ಯ ಅಸೌಖ್ಯ ಅನ್ನೋ ರೀತಿಯಾದಂಥ ಸಂದರ್ಭ, ದಾಂಪತ್ಯದಿಂದ ಸಂಗಾದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಸೇವಕರೊಂದಿಗೆ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಸೇವಕರೇ ಮೋಸವನ್ನು ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು, ಕೆಲಸಗಾರರೇ ಮೋಸವನ್ನು ಮಾಡತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳು, ಆರ್ಥಿಕವಾದಂಥ ಒತ್ತಡ, ಕೌಟುಂಬಿಕವಾದಂಥ ಒತ್ತಡ, ಬಂಧುಗಳ ಒತ್ತಡ, ದಾಯಾದಿಗಳ ಒತ್ತಡ ಎಲ್ಲವನ್ನೂ ಕೂಡ ಅನುಭವಿಸಬೇಕಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆದರೆ ಷಷ್ಠರಾಹು ಅಂತಕ್ಕಂದ್ರೆ ಶತ್ರು ದಮನವನ್ನು ಮಾಡಬೇಕು. ಆದರೆ ಶತ್ರು ದಮನವನ್ನು ಮಾಡೋದಕ್ಕೆ ಬದಲು ಶತ್ರುವನ್ನು ಹೆಚ್ಚು ಮಾಡತಕ್ಕಂಥ ಸ್ಥಿತಿನಲ್ಲಿ ಇರ್ತದೆ ಇವತ್ತಿನ ದಿವಸ ರಾಹುವಿನ ಪ್ರಭಾವ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗಿದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ, ರಿಸರ್ಚ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕಲ್ ಕ್ಷೇತ್ರ ಆ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ರೀತಿಯಲ್ಲಿರುವಂಥವ್ರಿಗೆ ತುಂಬ ಅದ್ಭುತವಾದಂಥ ಯೋಗಬಲ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೂ ಕೂಡ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ್ಯಾವಾಗ ಎಲ್ಲೆಲ್ಲಿಗೆ ಬೇಕೋ ಅದೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಇನ್ನೂ ಅನಿರೀಕ್ಷಿತವಾಗಿ ನಿಮಗೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಲಾಭ ಮತ್ತು ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಅರಳಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸಾಮಾನ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಳಿತಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಖರ್ಚು ವೆಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಏನಾದರೂ ಬೇಕು ಅಂತಕ್ಕಂಥ ರೀತಿಯಲ್ಲಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ವಿಚಾರಕ್ಕೆ ಬೇಕು ಅಂತ ಬಯಸಿದ ತಕ್ಷಣವೇ ನಿಮಗೆ ಅರೇಂಜ್ ಆಗುತ್ತೆ. ಆಕಸ್ಮಿಕವಾದಂಥ ಧನಾಗಮನ, ಯೋಗಫಲ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆದರೆ ಒತ್ತಡಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಇರೋದಿಲ್ಲ. ದಾಂಪತ್ಯದಲ್ಲಿ ಏನೋ ಸಣ್ಣದಾಗಿ ವೈಮನಸ್ಸುಗಳು ಬರಬಹುದು, ಬೇರೆಯವರ ಮಧ್ಯಪ್ರವೇಶದಿಂದ ಅಥವಾ ಮಾನಸಿಕವಾದಂಥ ಒತ್ತಡಗಳು ದಾಂಪತ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು. ನಾಳೆಯ ಭವಿಷ್ಯದ ಬಗ್ಗೆ ಹೆಚ್ಚಿನದಾದಂಥ ಚಿಂತೆಗಳು, ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಆಗ್ತಕ್ಕಂಥ ಅಡೆತಡೆಗಳು ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ಸಣ್ಣದಾಗಿ ಇರುಸು ಮುರುಸನ್ನು ತರಬಹುದು. ಅಥವಾ ಅನಾರೋಗ್ಯ ಕಾರಣಗಳು ಅಂತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ತೊಡಕನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಜಾತಕ ಸಂಬಂಧಪಟ್ಟಂತೆ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ. ಯಾವುದೋ ಕೆಲಸವನ್ನು ಮಾಡ್ತಾ ಇರ್ತೀರಿ, ಇನ್ಯಾವುದೋ ಜವಾಬ್ದಾರಿ ಬರುತ್ತೆ, ಆ ಕೆಲಸ ಸರಿಯಾಗಿ ಅರ್ಧಕ್ಕೆ ನಿಲ್ಲುತ್ತೆ. ಆ ಜವಾಬ್ದಾರಿನೇ ಅದನ್ನೂ ಮುಗಿಸೋಕ್ಕಾಗಲ್ಲ, ಇದನ್ನು ಮುಗಿಸೋಕ್ಕಾಗಲ್ಲ ಅನ್ನೋ ರೀತಿಯಾದಂಥ ಅತಂತ್ರದ ಸ್ಥಿತಿನಲ್ಲಿ ಒದ್ದಾಡಬೇಕಾದಂಥ ಅನಿವಾರ್ಯತೆಯನ್ನು ತುಲಾ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸುಮಂಗಳಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯ ಪ್ರಭಾವ, ಹಾಗಾಗಿ ಸ್ವಲ್ಪ ಏನೋ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನೋಡಬೇಕು. ಆದರೆ ಅನುಕೂಲವಾಗುತ್ತಾ ಇವತ್ತಿನ ದಿವಸ ನಿಮ್ಮದಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿದೆ. ಮಾನಸಿಕವಾದಂಥ ಒತ್ತಡ, ಗೊಂದಲಗಳು, ಕನ್ಫ್ಯೂಸ್ ಜಾಸ್ತಿ ಆಗ್ತಕ್ಕಂಥದ್ದು, ಯಾವುದು ತೃಪ್ತಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ. ಆ ಒಂದು ಕಡೆಯಿಂದ ಆರೋಗ್ಯ ಸ್ವಲ್ಪ ಕೈ ಕೊಡ್ತಕ್ಕಂಥದ್ದು, ಉಷ್ಣ ಜಾಸ್ತಿ ಆಗ್ತಕ್ಕಂಥದ್ದು, ವಿಟಮಿನ್ ಡಿ, ವಿಟಮಿನ್ ಬಿ12 ಅನ್ನೋ ರೀತಿಯಲ್ಲಿ ಏನೋ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಸುಸ್ತು ಜಾಸ್ತಿ ಆಗುವಂಥ ಸಂದರ್ಭ, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಸ್ವಲ್ಪ ತಲೆನೋವು ಹೆಚ್ಚಾಗಿ ಬರ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಉಷ್ಣ ಜಾಸ್ತಿಯಾಗಿ ದೇಹದಲ್ಲಿ ಎಲ್ಲ ರೀತಿಯಾದಂಥ ಕೆಲವೊಂದು ದುಷ್ಪರಿಣಾಮವನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳಿರ್ತದೆ. ಸಾಲದ ಚಿಂತೆಗಳು, ನಾಳೆಯ ಭವಿಷ್ಯದ ಬಗ್ಗೆ ಸ್ವಲ್ಪ ಕತ್ತಲನ್ನು ಮೂಡಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳ ಉಪಟಳ ಇನ್ನಷ್ಟು ಜಾಸ್ತಿ ಆಗುವಂಥ ಸ್ಥಿತಿ. ಅದರ ಜೊತೆಯಲ್ಲಿ ಹಣಕಾಸಿನ ಮುಗ್ಗಟ್ಟುಗಳು ಹೆಚ್ಚಾಗಿ ಬರ್ತಕ್ಕಂಥದ್ದು, ಖರ್ಚು ಹೆಚ್ಚಾಗಿ ಬರುವಂಥದ್ದು 100 ಹೋಗುವಂಥದ್ದು 500 ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಖರ್ಚು ವೆಚ್ಚಗಳು ಇರ್ತಕ್ಕಂಥ ಸಂದರ್ಭ, ಬಂಧುಗಳಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತೆ. ಆದರೆ
ನಿಮಗೆ ಇನ್ನೊಂದು ಅದೃಷ್ಟವಿದೆ, ಆಪತ್ತುಗಳಿರೋದಿಲ್ಲ, ಅಪಘಾತಗಳಿರೋದಿಲ್ಲ, ಅಥವಾ ಆಪತ್ತು ಆಗುವಂಥದ್ದು ಅಥವಾ ತೊಂದರೆ ಆಗುವಂಥದ್ರಿಂದಲೂ ಕೂಡ ಬಚಾವಾಗುವಂಥ ಲಕ್ಷಣಗಳನ್ನು ಇವತ್ತಿನ ದಿವಸ ನೀವು ವೃಶ್ಚಿಕ ರಾಶಿಯನ್ನು ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದುಂಟು. ಆದರೆ ಕೆಲಸ ಕಾರ್ಯ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ವಿದೇಶಯಾನವನ್ನು ಮಾಡಬೇಕು, ದೂರ ಪ್ರಯಾಣವನ್ನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿರುವಂಥವರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವೃಶ್ಚಿಕ ರಾಶಿನವರಿಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀ ನೋಡುವಂಥದ್ದು. ಇನ್ನು ಧನಸ್ಸು ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆಕಸ್ಮಿಕವಾದಂಥ ಯೋಗ, ಆಕಸ್ಮಿಕವಾದಂಥ ಅವಕಾಶ, ಆಕಸ್ಮಿಕವಾಗಿ ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ, ಶತ್ರುದಮನವಾಗ್ತಕ್ಕಂಥದ್ದು, ಶತ್ರುನ ಅಮಾವಶೇಷವಾಗ್ತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಬರುವಂಥದ್ದು. ಇನ್ವೆಸ್ಟ್ಮೆಂಟು ಯಾವುದೋ ಹೂಡಿಕೆ ಮಾಡ್ತಕ್ಕಂಥದ್ದು, ಪರ್ಫೆಕ್ಟ್ ಹೂಡಿಕೆಯನ್ನು ಮಾಡ್ತಕ್ಕಂಥ ಸಂದರ್ಭ, ಮುಂದೆ ಲಾಭವಾಗ್ತಕ್ಕಂಥ ವ್ಯವಹಾರಕ್ಕೋ ಅಥವಾ ಉದ್ಯಮಕ್ಕೋ ವ್ಯಾಪಾರಕ್ಕೋ ಅಥವಾ ಸ್ಥಿರಾಸ್ತಿಗೋ ವಾಹನದ ಮೇಲೋ ಹೂಡಿಕೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುವಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭ, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಆದರೆ ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ಳಬಹುದು ಸಣ್ಣ ಪುಟ್ಟದಾಗಿ. ಆದರೆ ಕಲಹ ಮಾಡಿಕೊಳ್ಳದಿದ್ದರೆ ಅವ್ರನ್ನ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿದರೆ ಆ ಮಕ್ಕಳೇ ನಿಮಗೆ ಕೆಲಸ ಕಾರ್ಯದಲ್ಲಿ ಅಥವಾ ನಿಮಗೆ ಯಾವುದಾದ್ರೂ ಒಂದು ಅನುಕೂಲವಾಗಬೇಕಂದ್ರೆ ಅವರ ಸಹಕಾರವೇ ನಿಮಗೆ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ 30 ಬರುತ್ತೆ, 40 ಹೋಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಧನಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀ ನೋಡುವಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಾಭವಾಗಬೇಕು, ಲಕ್ಷ್ಮೀ ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ತೊಂದರೆ, ತಾಪತ್ರಯ, ಅಡ್ಡಿ, ಆತಂಕ, ಸಮಸ್ಯೆಗಳಿದ್ರೂ ಕೂಡ ಬಗೆಹರಿತಕ್ಕಂಥ ಲಕ್ಷಣಗಳಿರ್ತದೆ. ಅದೇ ರೀತಿಯಲ್ಲಿ ಕುಟುಂಬದ ಒಳಗಡೆ ಎಲ್ಲೋ ಮಾಟ, ಮಂತ್ರ, ದೃಷ್ಟಿದೋಷ ಅಂತಕ್ಕಂಥದ್ದು, ಶಾಪಸ್ಥ ಅಂತಕ್ಕಂಥ ರೀತಿಯಲ್ಲಿ ಏನೋ ಒಂದು ಕೆಲವೊಂದು ವಾತಾವರಣ ಸೃಷ್ಟಿಯಾಗುವಂಥ ಸ್ಥಿತಿಯೂ ಇರುತ್ತೆ. ಕೌಟುಂಬಿಕವಾದಂಥ ಸಮಸ್ಯೆಗಳು ಅಥವಾ ಕೌಟುಂಬಿಕವಾದಂಥ ತಿಸ್ರಗಳೇನಿರ್ತದಲ್ಲ ಅದು ಸ್ವಲ್ಪ ಹಾಗೆ ಮುಂದುವರಿತದೆ. ಬಟ್ ಆದರೆ ನಿಮಗೆ ಆಗ್ತಕ್ಕಂಥ ಪರಿಸ್ಥಿತಿಗಳೇನಂತಂದರೆ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಿದೆ, ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಿದೆ, ಮಕ್ಕಳ ಸಹಕಾರ ಅಂತಕ್ಕಂಥ ನಿಮಗೆ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನುಕೂಲವಾಗ್ತಕ್ಕಂಥದ್ದು. ಆದರೆ ಮಾತು ಹಿಡಿತವಿರಬೇಕು. ನೇರವಾಗಿ ಮಾತನಾಡಕ್ಕೆ ಹೋಗಿ ಎಲ್ಲೋ ಸಣ್ಣದಾಗಿ ತುಂಬ ಪ್ರೀತಿಸುವಂಥ ವ್ಯಕ್ತಿಗಳಿಗೆ ನೋವನ್ನು ಕೊಡ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಮಾತು ಹಿಡಿತ ಇರ್ತಕ್ಕಂಥದ್ದು ಸೂಕ್ತ. ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶ್ರೀಲಕ್ಷ್ಮಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉದ್ಯೋಗ ಪರ್ಫೆಕ್ಟ್, ಅದರಲ್ಲಿ ಯಾವ ಲೋಪದೋಷವೂ ಇಲ್ಲ. ಕೊಟ್ಟಂಥ ಜವಾಬ್ದಾರಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ನಿಮ್ಮಂಗೆ ಕೆಲಸವನ್ನು ಮಾಡುವಂಥ ನಿಮ್ಮ ಸುತ್ತಮುತ್ತ ಯಾರೂ ಇರೋದಿಲ್ಲ ಇವತ್ತಿನ ದಿವಸ. ಅಷ್ಟು ಪರ್ಫೆಕ್ಟ್ ಕೆಲಸವನ್ನು ಮಾಡ್ತೀರಿ, ಅಷ್ಟು ಎಫರ್ಟ್ ಹಾಕ್ತೀರಿ. 2 ಅವರ್ ಕೆಲಸ ಮಾಡುವಂಥದ್ದನ್ನು 1 ಅವರಲ್ಲಿ ಮುಗಿಸ್ತಕ್ಕಂಥ ಒಂದು ಕೆಪಾಸಿಟಿ ಇವತ್ತಿನ ದಿವಸ ಇರುತ್ತೆ. ಸ್ಥಿರಾಸ್ತಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಹಂಬಲಗಳು ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಆದರೆ ಮುಗ್ಗಟ್ಟು ಹಣ ಅವಕ್ಕೆಲ್ಲದಕ್ಕೂ ಬರತಕ್ಕಂಥ ಮೇನ್ ಹಣ ಇಲ್ವಲ್ಲ, ಹೆಂಗೆ ಮಾಡೋದು ಈ ಚಿಂತೆ. ಹಣ ಇದ್ದಿದ್ರೆ ಸ್ಥಿರಾಸ್ತಿನಾರ ಮಾಡ್ಬೋದಾಗಿತ್ತಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಬಟ್ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಸಹಕಾರ ಇಲ್ಲದೆ ಹಾಗೆ ಹಿಂದೆ ಸರಿತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುವಂಥದ್ದು. ಅದೇ ನಿಮಗೆ ಮಾನಸಿಕವಾದಂಥ ಒತ್ತಡವನ್ನು ತರತಕ್ಕಂಥದ್ದು. ಭಾವನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ಆಟ ಆಡ್ತಾರೆ, ನಿಮ್ಮ ಭಾವನೆಗಳೊಳಗಡೆ ಆಟ ಆಡುವಂಥದ್ದು. ಹಾಗಾಗಿ ಭಾವನೆಗೆ ನೋವನ್ನು ಕೊಡತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸ್ವರೂಪಗಳಿಲ್ಲ ಅಂದ್ರೂ ಕೂಡ ಸಣ್ಣ ಪುಟ್ಟದಾಗಿ ಏನಾದರೂ ಒಂದು ಸಣ್ಣದಾಗಿ ಏಟ್ ಮಾಡಿಕೊಳ್ಳಬಹುದು. ವಾಹನಗಳಿಂದ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ಲಾಭವೂ ಇಲ್ಲ, ನಷ್ಟವೂ ಇಲ್ಲ, 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ಸ್ಥಿತಿನಲ್ಲಿ ಜೀವನ ಸಾಗಿಸುತ್ತೆ ಇವತ್ತಿನ ದಿವಸ ಕುಂಭರಾಶಿಗೆ ಸಂಬಂಧಪಟ್ಟಂತೆ.
ಓಂ ಶ್ರೀ ರಾಜರಾಜೇಶ್ವರಿಯೇ ನಮಃ. ಈ ಒಂದು ಮಂತ್ರವನ್ನು ಕುಂಭರಾಶಿನವರು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಉತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೀನರಾಶಿನವರಿಗೆ ಸ್ವಲ್ಪ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಉಳಿತಾಯವೋ ಹೂಡಿಕೆಯೋ ಮಾಡುವುದು ಪರ್ಫೆಕ್ಟ್ ಇರುತ್ತೆ. ಮುಂದಿನ ಭವಿಷ್ಯಕ್ಕೆ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯವಾದಂಥ ತೀರ್ಮಾನ ಪರ್ಫೆಕ್ಟ್ ಇರುತ್ತೆ. ಅಲ್ಲೂ ಕೂಡ ಯಾವ ಲೋಪದೋಷಗಳು ಕೂಡ ಇರೋದಿಲ್ಲ. ಅದರ ಜೊತೆಯಲ್ಲಿ ಸ್ವಲ್ಪ ಕೌಟುಂಬಿಕವಾಗಿ ಕೆಲವೊಂದು ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥವು ಪರ್ಫೆಕ್ಟ್ ತೀರ್ಮಾನಗಳಿರ್ತದೆ. ಲಾಭ ಕಡಿಮೆ ಇರಬಹುದು, ಬಟ್ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದು ಇಂಟರ್ವ್ಯೂ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮಿತ್ರರು ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ತೀರ್ಮಾನ ಪರ್ಫೆಕ್ಟ್, ತುಂಬ ಚೆನ್ನಾಗಿರ್ತಕ್ಕಂಥ ಸಂದರ್ಭಗಳು. ಉದ್ಯೋಗ ಬದಲಾವಣೆ ಅಷ್ಟೊಂದು ಚೆನ್ನಾಗಿರಲ್ಲ, ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ. ಪ್ರಯಾಣ ಅನುಕೂಲ ಇದೆ, ಸ್ವಲ್ಪ ನೋಡಿಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಅಥವಾ ನೀವೇ ಡ್ರೈವಿಂಗ್ ಮಾಡಬೇಕು, ನೀವೇ ಟೂ ವೀಲರು ಅಥವಾ ಫೋರ್ ವೀಲರು ಓಡಿಸ್ಬೇಕು ಅಂತಂದರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಬೇರೆ ಯಾವುದಾದ್ರು ಬಸ್ಸಲ್ಲೋ ಟ್ರೈನಲ್ಲೋ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇವತ್ತಿನ ದಿವಸ ಮೀನರಾಶಿನಿಗೆ ಸಂಬಂಧಪಟ್ಟಂತೆ ಒಳ್ಳೆ ದಿವಸ. ಆ್ಯಕ್ಚುಲಿ ಮೀನರಾಶಿನ ರಾಹು ಪ್ರಭಾವ ವೇದಲ್ಲಿದ್ರೂ ಕೂಡ ಒಳ್ಳೆ ದಿವಸವಾಗಿ ಅವನು ನಿಮಗೆ ಪರಿವರ್ತನೆ ಅಂತ ಅರ್ಥ. ಚಿಂತೆ ಮಾಡುವಂಥದ್ದು ಬೇಡ. ಓಂ ಕ್ಲೀಂ ಋಣರೋಗ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.